ಸದ್ಯಕ್ಕೆ ಯೋಗ ಇಲ್ಲ ಅಂತ ಹೇಳಿದ. ಈಗ ನೋಡಿ, ಮನೆ ಮೇಲೆ ಅಕ್ಕಿ ಇಟ್ಟು ಮಾಡ್ಬಿಡುತ್ತಾ, ನೀರು ಬೇಕು, ಪಾತ್ರೆ ಕಾಯಬೇಕು, ಅನ್ನ ಕುದಿಬೇಕು, ಬಿಸಿ ನಾಗ ತಿನ್ಬಿಡ್ತೀರಾ? ಅಷ್ಟು ಸಮಯ ಬೇಕು. ಆದರೆ ಆಗೋ ಸಮಯ ಇಷ್ಟು ಹೇಳಬೇಕು. ಏನು ಹೇಳ್ತದೆ ಅಂತಂದ್ರೆ, ಇಸ್ಮಾನ್ ಬೆಳಗ್ಗೆ 3 ಗಂಟೆ ನಮಗೆ ಮುಕ್ತ ಬರುತ್ತೆ. ಹಾಗೆ ಎಲ್ಲರಿಗೂ ಎಚ್ಚರ ಕೊಡ್ತಾರೆ 3 ಆಮೇಲೆ ಸೋಮವಾರದಲ್ಲಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ, 6 ಗಂಟೆ 7 ಗಂಟೆ ಮಲ್ಕೊಂಡ್ಬಿಡ್ತೀವಿ. ಹಾಗೆ ಶಿವಕುಮಾರಿಗಳ ಅವರಿಗೆ ನಾನು ಎಚ್ಚರ ಆಗ್ತದೆ. ಸೂರ್ಯನ ಬರಬೇಕು, ಸೂರ್ಯ ಬೆಳಕಿನಾಗ ತಂದಿಂತಾರೆ ಆಗುತ್ತೆ, ಅದನ್ನು ಯಾರು ಅಡ್ಡ. ಆದರೆ ಈ ಸರ್ಕಾರದಲ್ಲಿ ಯಾರೋ ಪಾಪ ನೋಡಿ, ಅಧಿಕಾರ ಇಲ್ಲದವರು ಅಧಿಕಾರ ಬೇಕು ಅಂತ ಹಪಾಪ ಮಾಡೋದು ಸರಿ. ಆ ಅಧಿಕಾರ ಕೂತವ್ರು ಬಿದ್ದು ಹೋಗ್ತಾರೆ, ಕೆಟ್ಟ ತಗೊಂಡ್ಬಿಡ್ತಾರೆ, ಮತ್ತೆ ಬರೀ ವ್ಯಾಪಾರ ಮಾಡ್ತಾರೆ, ಸಂಪಾದನೆ ಮಾಡ್ತೀನಿ ಅಂತ ಹೇಳೋದು ಸಹಜ. ಅದಕ್ಕೆಲ್ಲ ಏನು ಬೆಲೆ ಕೊಡಬೇಕು ನನಗೆ ಇಷ್ಟು ಮಾತ್ರ ಗೊತ್ತು. ನಾನು ನೋಡಿರೋ ಪ್ರಕಾರವಾಗಿ ಈ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲ್ಲ ಅಂತ ಹೇಳಿ ದತ್ತಾತ್ರೇಯ ಸಂಘ ಸದ್ಯಕ್ಕೆ ಯೋಗ ಇಲ್ಲ ಅಂತ ಹೇಳಿದ. ಈಗ ನೋಡಿ, ಮನೆ ಮೇಲೆ ಅಕ್ಕಿ ಇಟ್ಟು ಮಾಡ್ಬಿಡುತ್ತಾ, ನೀರು ಬೇಕು, ಪಾತ್ರೆ ಕಾಯಬೇಕು, ಅನ್ನ ಕುದಿಬೇಕು, ಬಿಸಿ ನಾಗ ತಿನ್ಬಿಡ್ತೀರಾ? ಅಷ್ಟು ಸಮಯ ಬೇಕು. ಆದರೆ ಆಗೋ ಸಮಯ ಇಷ್ಟು ಹೇಳಬೇಕು. ಏನು ಹೇಳ್ತದೆ ಅಂತಂದ್ರೆ, ಇಸ್ಮಾನ್ ಬೆಳಗ್ಗೆ 3 ಗಂಟೆ ನಮಗೆ ಮುಕ್ತ ಬರುತ್ತೆ. ಹಾಗೆ ಎಲ್ಲರಿಗೂ ಎಚ್ಚರ ಕೊಡ್ತಾರೆ 3 ಆಮೇಲೆ ಸೋಮವಾರದಲ್ಲಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ, 6 ಗಂಟೆ 7 ಗಂಟೆ ಮಲ್ಕೊಂಡ್ಬಿಡ್ತೀವಿ. ಹಾಗೆ ಶಿವಕುಮಾರಿಗಳ ಅವರಿಗೆ ನಾನು ಎಚ್ಚರ ಆಗ್ತದೆ. ಸೂರ್ಯನ ಬರಬೇಕು, ಸೂರ್ಯ ಬೆಳಕಿನಾಗ ತಂದಿಂತಾರೆ ಆಗುತ್ತೆ, ಅದನ್ನು ಯಾರು ಅಡ್ಡ. ಆದರೆ ಈ ಸರ್ಕಾರದಲ್ಲಿ ಯಾರೋ ಪಾಪ ನೋಡಿ, ಅಧಿಕಾರ ಇಲ್ಲದವರು ಅಧಿಕಾರ ಬೇಕು ಅಂತ ಹಪಾಪ ಮಾಡೋದು ಸರಿ. ಆ ಅಧಿಕಾರ ಕೂತವ್ರು ಬಿದ್ದು ಹೋಗ್ತಾರೆ, ಕೆಟ್ಟ ತಗೊಂಡ್ಬಿಡ್ತಾರೆ, ಮತ್ತೆ ಬರೀ ವ್ಯಾಪಾರ ಮಾಡ್ತಾರೆ, ಸಂಪಾದನೆ ಮಾಡ್ತೀನಿ ಅಂತ ಹೇಳೋದು ಸಹಜ. ಅದಕ್ಕೆಲ್ಲ ಏನು ಬೆಲೆ ಕೊಡಬೇಕು ನನಗೆ ಇಷ್ಟು ಮಾತ್ರ ಗೊತ್ತು. ನಾನು ನೋಡಿರೋ ಪ್ರಕಾರವಾಗಿ ಈ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲ್ಲ ಅಂತ ಹೇಳಿ ದತ್ತಾತ್ರೇಯ ಸಂಘ ಸದ್ಯಕ್ಕೆ ಯೋಗ ಇಲ್ಲ ಅಂತ ಹೇಳಿದ. ಈಗ ನೋಡಿ, ಮನೆ ಮೇಲೆ ಅಕ್ಕಿ ಇಟ್ಟು ಮಾಡ್ಬಿಡುತ್ತಾ, ನೀರು ಬೇಕು, ಪಾತ್ರೆ ಕಾಯಬೇಕು, ಅನ್ನ ಕುದಿಬೇಕು, ಬಿಸಿ ನಾಗ ತಿನ್ಬಿಡ್ತೀರಾ? ಅಷ್ಟು ಸಮಯ ಬೇಕು. ಆದರೆ ಆಗೋ ಸಮಯ ಇಷ್ಟು ಹೇಳಬೇಕು. ಏನು ಹೇಳ್ತದೆ ಅಂತಂದ್ರೆ, ಇಸ್ಮಾನ್ ಬೆಳಗ್ಗೆ 3 ಗಂಟೆ ನಮಗೆ ಮುಕ್ತ ಬರುತ್ತೆ. ಹಾಗೆ ಎಲ್ಲರಿಗೂ ಎಚ್ಚರ ಕೊಡ್ತಾರೆ 3 ಆಮೇಲೆ ಸೋಮವಾರದಲ್ಲಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ, 6 ಗಂಟೆ 7 ಗಂಟೆ ಮಲ್ಕೊಂಡ್ಬಿಡ್ತೀವಿ. ಹಾಗೆ ಶಿವಕುಮಾರಿಗಳ ಅವರಿಗೆ ನಾನು ಎಚ್ಚರ ಆಗ್ತದೆ. ಸೂರ್ಯನ ಬರಬೇಕು, ಸೂರ್ಯ ಬೆಳಕಿನಾಗ ತಂದಿಂತಾರೆ ಆಗುತ್ತೆ, ಅದನ್ನು ಯಾರು ಅಡ್ಡ. ಆದರೆ ಈ ಸರ್ಕಾರದಲ್ಲಿ ಯಾರೋ ಪಾಪ ನೋಡಿ, ಅಧಿಕಾರ ಇಲ್ಲದವರು ಅಧಿಕಾರ ಬೇಕು ಅಂತ ಹಪಾಪ ಮಾಡೋದು ಸರಿ. ಆ ಅಧಿಕಾರ ಕೂತವ್ರು ಬಿದ್ದು ಹೋಗ್ತಾರೆ, ಕೆಟ್ಟ ತಗೊಂಡ್ಬಿಡ್ತಾರೆ, ಮತ್ತೆ ಬರೀ ವ್ಯಾಪಾರ ಮಾಡ್ತಾರೆ, ಸಂಪಾದನೆ ಮಾಡ್ತೀನಿ ಅಂತ ಹೇಳೋದು ಸಹಜ. ಅದಕ್ಕೆಲ್ಲ ಏನು ಬೆಲೆ ಕೊಡಬೇಕು ನನಗೆ ಇಷ್ಟು ಮಾತ್ರ ಗೊತ್ತು. ನಾನು ನೋಡಿರೋ ಪ್ರಕಾರವಾಗಿ ಈ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲ್ಲ ಅಂತ ಹೇಳಿ ದತ್ತಾತ್ರೇಯ ಸಂಘ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.